ನಾನು ಬಿಫೋರ್ ಐ ಓಪನ್ ಅಪ್ ದ ಫ್ಲೋರ್ ಒಂದು ಇಶ್ಯೂ, ಯಾಕಂದ್ರೆ ನಾನು ಹೇಳಲಿಲ್ಲ ಅಂದ್ರೂ ನಿಮ್ಮ ಮನಸ್ಸಲ್ಲಿ ತುಂಬಾ ಇದೆ ಅದು. ಮತ್ತೆ ಮೈಕ್ ಕೊಟ್ಟಾಗ ನಾನು ಬೇಡ ಅಂದ್ರೂ ನೀವು ಕೇಳ್ತೀರಾ. ಯಾವುದು ಅಂತ ಹೇಳಿದ್ರೆ, ಈಗ ಹೊಸ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಪ್ರಕಾರವಾಗಿ ಎಲ್ಲ ಅಪಾರ್ಟ್ಮೆಂಟ್ಸ್ ಅವರು ಕೂಡ ಅದನ್ನ ಒಂದು ವೆಂಡರ್ ಜೊತೆಗೆ ನೇರವಾಗಿ ಟೈ ಅಪ್ ಮಾಡ್ಕೋಬೇಕು, ಅವರಿಗೆ ಕಸವನ್ನ ಕೊಡಬೇಕು ಅಂತ ಹೊಸ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಬಂದಿದೆ. ದಯವಿಟ್ಟು ಇದರ ಬ್ಯಾಕ್ ಗ್ರೌಂಡ್ ಅನ್ನು ತಾವು ಅರ್ಥ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ನವರು ಇದನ್ನ ದೇಶದ ಕಾನೂನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನವರು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆಲ್ ಬಲ್ಕ್ ವೇಸ್ಟ್ ಜನರೇಟರ್ಸ್ ಶುಡ್ ಬಿ ರಿಜಿಸ್ಟರ್ಡ್ ವಿತ್ ದ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಅದಕ್ಕೆ CPCB ಅವರು ಒಂದು ಪೋರ್ಟಲ್ ಅನ್ನ ಆನ್ಲೈನ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಆ ಪೋರ್ಟಲ್ ಅಲ್ಲಿ ಆಲ್ ಬಲ್ಕ್ ಜನರೇಟರ್ಸ್ ಮೀನ್ ಆಲ್ಸೋ ಇನ್ಕ್ಲೂಡ್ ಅಪಾರ್ಟ್ಮೆಂಟ್ಸ್, ಎಲ್ಲರೂ ಕೂಡ ಅವರ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಲೇಬೇಕು. ಸುಪ್ರೀಂ ಕೋರ್ಟ್ ಹಸ್ ಆಲ್ಸೋ ಡೈರೆಕ್ಟೆಡ್ ದಟ್ ಬಲ್ಕ್ ಜನರೇಟರ್ ಶುಡ್ ಟೈ ಅಪ್ ವಿತ್ ಸಮ್ ಬಲ್ಕ್ ವೇಸ್ಟ್ ಬೈಯರ್ಸ್, ಅವರವರಿಗೆ ಟೈ ಅಪ್ ಮಾಡ್ಕೋಬೇಕು ಅಂತಾನು ಕೂಡ ಅದರಲ್ಲಿ ಇದೆ. ಅದನ್ನು ಕೂಡ ಈ ಪೋರ್ಟಲ್ ಅಲ್ಲಿ ನೀವು ಡಿಕ್ಲೇರ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಸುಪ್ರೀಂ ಕೋರ್ಟ್ ಆರ್ಡರ್, ಯು ಆರ್ ವೆಲ್ಕಮ್ ಟು ಕ್ರಾಸ್ ಚೆಕ್ ಇಟ್. ಅಲ್ಲಿ ಮಾಡ್ಕೊಳ್ಳೋವಾಗ ಏನು ರೇಟ್ ಕೊಡಬೇಕು ಅನ್ನೋದು ಚರ್ಚೆ ಆಗ್ತಾ ಇದೆ. ಈಗ ಕೆಲವರು 12 ರೂಪಾಯಿ ಫಿಕ್ಸ್ ಮಾಡಿದ್ದೀರಾ ಹಾಗೆ ಹೀಗೆ ಅಂತ ತಾವು ಹೇಳ್ತಾ ಇದ್ದೀರಾ. 12 ರೂಪಾಯಿ ನಾವು ಅಪ್ಪರ್ ಸೀಲಿಂಗ್ ಅನ್ನ ಫಿಕ್ಸ್ ಮಾಡಿದ್ದೇವೆ, ಮ್ಯಾಕ್ಸಿಮಮ್. And that is open for negotiation between you and your registered buyer. The vendor has to be registered. ಯಾರು ನಿಮ್ಮಿಂದ ಬೈ ಮಾಡ್ತಾರೆ ಅವರು CPCB ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಿರಬೇಕು. ರೇಟ್ ಏನು ಅನ್ನೋದು ಇಟ್ ಇಸ್ ಬಿಟ್ವೀನ್ ಯು ಅಂಡ್ ದ ವೆಂಡರ್. ಇಟ್ ಇಸ್ ಓಪನ್ ಫಾರ್ ನೆಗೋಸಿಯೇಷನ್. ಇಟ್ ಕ್ಯಾನಾಟ್ ಬಿ ಮೋರ್ ದೆನ್ 12 ರೂಪೀಸ್ ಪರ್ ಕಿಲೋ ಅಂತ ನಾವು ಹೇಳಿದ್ದೇವೆ. ಮ್ಯಾಕ್ಸಿಮಮ್ ಸೀಲಿಂಗ್ ಮಾತ್ರ ಫಿಕ್ಸ್ ಮಾಡಿದ್ದೇವೆ, 12 ರೂಪಾಯಿ ಕೊಡಬೇಕು ಅಂತ ನಾವು ಎಲ್ಲೂ ಹೇಳಿಲ್ಲ. Let us be clear. Nevertheless, empaneled bulk buyers idare. Empaneled. Apartment size or number, how do you designate bulk rate? ಈಗ ನಮ್ದು ಹಳೆ ಆಕ್ಟ್ ಪ್ರಕಾರವಾಗಿ ಐ ಥಿಂಕ್ 20 ಅಪಾರ್ಟ್ಮೆಂಟ್ಸ್ ಅಂಡ್ ಅಬೌವ್ ಆರ್ 100 kilos, ಸಾರಿ 100 kilos ಅಂಡ್ ಅಬೌವ್ ಇದ್ರೆ ಅವರೆಲ್ಲರೂ ಐ ಥಿಂಕ್ ದೇ ಕಮ್ ಇನ್ ಟು ಸೈಟಲ್ ಏರಿಯಾ 5000 ಸ್ಕ್ವೇರ್ ಮೀಟರು, ಬಿಲ್ಟ್ ಅಪ್ ಏರಿಯಾ 20,000 ಸ್ಕ್ವೇರ್ ಮೀಟರು, 100 ಡ್ವೆಲ್ಲಿಂಗ್ ಯೂನಿಟ್ಸು, 100 kg ಜನರೇಷನ್, ಮತ್ತೆ 40,000. SR ವಿಶ್ವನಾಥ್ ಅವರು ಮಾನ್ಯ ಶಾಸಕರು ವೇದಿಕೆ ಮೇಲೆ ಬರಬೇಕು ಅಂತ ಅವ್ರನ್ನ ಮನವಿ ಮಾಡ್ತಾ ಇದ್ದೇನೆ. ಸೊ ಎನಿವೆ, ಬಲ್ಕ್ ಜನರೇಟರ್ಸು ಕ್ರೈಟೀರಿಯಾ ಇದೆ, 5 ಕ್ರೈಟೀರಿಯಾ, 5000 ಸ್ಕ್ವೇರ್ ಮೀಟರ್ಸ್ ಅದರ ಮೇಲೆ ಇರ್ತಕ್ಕಂಥವ್ರು ಈ ತರ ಒಂದು 5 ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಸೊ ಅವರು ಪ್ರಿಡಾಮಿನೆಂಟ್ಲಿ ಈಗ ಚರ್ಚೆ ಆಗ್ತಾ ಇರೋದು ಅಪಾರ್ಟ್ಮೆಂಟ್ಗಳಲ್ಲಿ. ಸೊ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, 12 ರೂಪೀಸ್ ಅಂತ ನಾವು ಮ್ಯಾಕ್ಸಿಮಮ್ ಲಿಮಿಟ್ ಹಾಕಿದ್ದೇವೆ, 12 ರೂಪೀಸ್ ಅಂತ ನಾವು ಫಿಕ್ಸ್ ಮಾಡಿಲ್ಲ. ಇಟ್ ಈಸ್ ಓಪನ್ ಫಾರ್ ನೆಗೋಸಿಯೇಷನ್ ಬಿಟ್ವೀನ್ ದಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಂಡ್ ದ ಬೈಯರ್. ಸೆಕೆಂಡ್ ಪಾಯಿಂಟ್. ಥರ್ಡ್ಲಿ, ನಾನು ನಮ್ಮ ಮಹೇಶ್ವರ್ ರಾವ್ ಅವರು, ಕರಿಗೌಡರು, ತುಷಾರ್ ಗಿರಿನಾಥ್, ನಾವು ಆ ವೆಂಡರ್ಸ್ ಹತ್ರ ಮಾತಾಡಿದ್ದೇವೆ. ಈಗ ಕೆಲವರು ಹೇಳಿದ್ರು ಲಿಮಿಟೆಡ್ ವೆಂಡರ್ಸ್ ಇದ್ದಾರೆ ಅಂತ. ವಿ ಆರ್ ಓಪನ್ ಟು ಎಂಪ್ಯಾನಲ್ ಎನಿ ನಂಬರ್ ಆಫ್ ವೆಂಡರ್ಸ್. ವಿ ಡೋಂಟ್ ವಾಂಟ್ ಟು ಗಿವ್ ಮೊನೋಪೊಲಿ ಟು ಎನಿಬಡಿ. ಅದರಲ್ಲಿ ನಮ್ದು ಯಾವುದು ಇಂಟ್ರೆಸ್ಟ್ ಇಲ್ಲ. ಯಾರು ಮುಂದೆ ಬರ್ತಾರೆ, ವಿ ವಿಲ್ ಎಂಪ್ಯಾನಲ್ ಮೋರ್ ವೆಂಡರ್ಸ್. ವಿತ್ ಆಲ್ ದಿಸ್ ಆಲ್ಸೋ ವಿ ಹ್ಯಾವ್ ಸ್ಟ್ರಿಕ್ಟ್ಲಿ ಅಡ್ವೈಸ್ಡ್ ದೀಸ್ ಪ್ರೈವೇಟ್ ವೆಂಡರ್ಸ್ ದಟ್ they should not go for 12 rupees. They should try to work at about 8 rupees or less than that ಅಂತ ನಾನು ಅವರಿಗೆ ಸ್ಟ್ರಿಕ್ಟ್ಲಿ ಅಡ್ವೈಸ್ ಮಾಡಿದ್ದೇವೆ. ಸೊ ನೀವು ಕೂಡ ಅವ್ರ ಜೊತೆ ನೆಗೋಸಿಯೇಷನ್ ಮಾಡೋವಾಗ ಟ್ರೈ ಟು ಬಾರ್ಗೇನ್ ಇಟ್ ಡೌನ್. ಇಟ್ ಈಸ್ ಅ ನೆಗೋಸಿಯೇಷನ್ ಬಿಟ್ವೀನ್ ಯು ಅಂಡ್ ದೆಮ್. ಬಟ್ ನೆವರ್ದಲೆಸ್ ಐ ಹ್ಯಾವ್ ಟೋಲ್ಡ್ ದೆಮ್ ಯು ಶುಡ್ ನಾಟ್ ಚಾರ್ಜ್ 12, ಯು ಶುಡ್ ಚಾರ್ಜ್ 8 rupees ಮ್ಯಾಕ್ಸಿಮಮ್ ಆರ್ ಲೆಸ್ ದೆನ್ 8 rupees ಅಂತ ನಾನು ಅವ್ರಿಗೆ ಅಡ್ವೈಸ್ ಮಾಡಿದ್ದೇನೆ. ನೀವು ನಮಗೆ ಕೊಡ, ಈಗ ಇಷ್ಟು ದಿನ ಏನ್ ನಡೀತಾ ಇತ್ತು ಅದು ಹೇಳ್ಬಿಡ್ತೇನೆ. ಇಷ್ಟು ದಿನ ಏನಾಗ್ತಾ ಇದೆ, ಮನೆಯಿಂದ ಯಾರಿಗೆ ಕಲೆಕ್ಟ್ ಮಾಡಬೇಕು ಅವರು ಅಪಾರ್ಟ್ಮೆಂಟ್ ಕಲೆಕ್ಟ್ ಮಾಡೋ ಆಗಿಲ್ಲ. ದೇ ಆರ್ ನಾಟ್ ಸಪೋಸ್ ಟು ಕಲೆಕ್ಟ್ ಫ್ರಮ್ ದಿ ಅಪಾರ್ಟ್ಮೆಂಟ್ ಬಲ್ಕ್ ಜನರೇಟರ್ ಅವರು ಬೇರೆಯವರಿಗೆ ಕೊಡಬೇಕು. ಆದ್ರೆ ರಿಯಲಿ ಏನಾಗ್ತಾ ಇದೆ ಗ್ರೌಂಡ್ ಲೆವೆಲ್ ಅಲ್ಲಿ, ಅವರೆಲ್ಲರೂ ಕೂಡ ಇಲ್ಲೀಗಲ್ ಆಗಿ
ಈ ಮನೆಯಲ್ಲಿ ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡ್ತಾ ಇದ್ದಾರೆ, ಅವರು ಗೌರ್ಮೆಂಟ್ ದುಡ್ಡಲ್ಲಿ ಬೇರೆ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಗೆ 2,000 3,000 2 ರೂಪಾಯಿಗೆ 3 ರೂಪಾಯಿಗೆ ನಿಮ್ಮ ಹತ್ರ ತಗೊಳ್ತಾರೆ, ಅದನ್ನ ಇಲ್ಲಿಗಲ್ ಆಗಿ ತಂದು ಗೌರ್ಮೆಂಟ್ ಯಾರ್ಡ್ ಅಲ್ಲಿ ಡಂಪ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಎನ್ಕರೇಜಿಂಗ್ ಎ ಲಾಟ್ ಆಫ್ ಇಲ್ಲಿಗಲ್ ಆಕ್ಟಿವಿಟಿ. ಅದನ್ನ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪರವಾಗಿ ವಿ ಆರ್ ಟ್ರೈಂಗ್ ಟು ಸ್ಟ್ರೀಮ್ ಲೈನ್ ಇಟ್. ಸೊ ಐ ಅಡ್ವೈಸ್ ದೆಮ್ ದಟ್ 12 ರೂಪಾಯಿ ಎಲ್ಲ ಚಾರ್ಜ್ ಮಾಡಬಾರದು, ಇಟ್ ಶುಡ್ ಬಿ ಲೆಸ್ ದೆನ್ 8 rupees ಅಂತ ನಾನು ಅವ್ರಿಗೆ ಹೇಳಿದ್ದೇನೆ. ಇನ್ನೂ ಹೆಚ್ಚಿನ ವೆಂಡರ್ಸ್ ಅನ್ನು ಕೂಡ ನಾವು ಎಂಪ್ಯಾನಲ್ ಮಾಡ್ತೇವೆ. ದಟ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಶನ್. ನೌ ವಿಲ್ ಗೋ ಟು ದ ಕನ್ಸಲ್ಟೇಷನ್ ಅಬೌಟ್ ದ ಬಿಲ್. ಮಾನ್ಯ ಈಗ ಹಿಂದೆನೂ ತಾವು ಒಂದು ಸುತ್ತು ಲಾಸ್ಟ್ ಟೈಮ್ DCM ಅವರು ಕನ್ಸಲ್ಟೇಷನ್ ಮಾಡಿದಾಗ ತಾವೆಲ್ಲ ಒಪಿನಿಯನ್ ಕೊಟ್ಟಿದ್ದೀರಾ. ಅದರದ್ದು ರಿಟರ್ನ್ ಫಾರ್ಮ್ಸ್ ಕೂಡ ಆಲ್ರೆಡಿ ಪ್ರೊಫೆಸರ್ ರಾಜೀವ್ ಗೌಡ್ರ ಹತ್ರ ಇದೆ. ಅದು ಕೂಡ ನಮಗೆ ಅವರು ಒಂದು ಕಾಪಿ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ದು ಬಿಟ್ಟು ಅಡಿಷನಲ್ ಸಜೆಷನ್ಸ್ ಇದ್ರೆ ಅಥವಾ ಅದು ಕವರ್ ಆಗಿಲ್ಲ ಅಂತ ಇದ್ರೆ ತಮ್ಮ ಅಭಿಪ್ರಾಯವನ್ನ ಕೊಡಬಹುದು. ಅವರ್ ಆಫೀಸರ್ಸ್ ವಿಲ್ ಮೇಕ್ ಎ ನೋಟ್. ಐ ವಿಲ್ ಆಲ್ಸೋ ಬಿ ಪ್ರೆಸೆಂಟ್ ಹಿಯರ್ ಟು ಲಿಸನ್ ಟು ಯುವರ್ ವ್ಯೂಸ್. ಸೊ ದಯವಿಟ್ಟು ಎಲ್ಲರೂ ಒಂದೊಂದು ನಿಮಿಷದಲ್ಲಿ ದಯವಿಟ್ಟು ತಮ್ದು ಏನಾದರೂ ಪಾಯಿಂಟ್ ಇದ್ರೆ 1 minute, ಅಂಡ್ ಯಾರಿಗೆ ಮೈಕ್ ಕೊಡ್ತಾರೆ ಅವರು ಮಾತ್ರ ಮಾತಾಡಿ ಅಂತ ತಮ್ಮ